ಕಂಪ್ಯೂಟರ್ದನು ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಹಾಗೂ ವೃತ್ತಿ ಬಾಂಧವರಿಗೆ 2024ರ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಈ ದಿನ ನಾನು 2023-24ನೇ ಸಾಲಿನಲ್ಲಿ ಆದಾಯ ತೆರಿಗೆ ಲೆಕ್ಕಾಚಾರವನ್ನು ಅತ್ಯಂತ ನಿಖರವಾಗಿ ಮತ್ತು ಸರಳ ಮತ್ತು ಸುಲಭವಾಗಿ ಕೇವಲ 2 ನಿಮಿಷಗಳಲ್ಲಿ ಯಾವ ರೀತಿ ತಯಾರಿಸ್ಕೋಬೋದು ಅನ್ನೋದಕ್ಕೆ ಒಂದು ಅಪ್ಲಿಕೇಶನನ್ನು ವಿನ್ಯಾಸಗೊಳಿಸಿ ಈಗಾಗಲೇ ತಮಗೆಲ್ಲರಿಗೂ ನೀಡಲಾಗಿದೆ. ತಾವು ಯಶಸ್ವಿಯಾಗಿ ಅಪ್ಲಿಕೇಶನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಈ ಅಪ್ಲಿಕೇಶನಲ್ಲಿ ಅತ್ಯಂತ ಇನ್ನೂ ಬದಲಾವಣೆಗೊಂಡಿರುವಂಥ ಅಂಶಗಳ ಬಗ್ಗೆ ವಿವರಣೆ ನೀಡಲಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ತಾವೇನಾದರೂ ಪ್ರಥಮ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ಈ ಡೆಸ್ಕ್ಟಾಪ್ ಮೇಲೆ ತಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾವು ವಿನ್ಯಾಸಗೊಳಿಸಿರುವಂತಹ ಟ್ಯಾಕ್ಸ್ ಕ್ಯಾಲ್ಕುಲೇಟ್ರು ಯಾವ ರೀತಿ ಮುಂದಿನ ವರ್ಷ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಈಗ ತೋರಿಸಿಕೊಡಲಿದ್ದೇನೆ. ನೋಡಿರಿ, ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಅಪ್ಲಿಕೇಶನ್ 2024-25ನೇ ಸಾಲಿನ ಅಪ್ಲಿಕೇಶನ್ ಇದೆ. ಇದನ್ನು ನಾವು ಓಪನ್ ಮಾಡಿದ ತಕ್ಷಣ ನಮಗೆ ಎನೇಬಲ್ ಮ್ಯಾಕ್ರೋ ಕೇಳುತ್ತೆ. ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ನಾನು ಎನೇಬಲ್ ದಿಸ್ ಕಂಟೆಂಟನ್ನು ಕ್ಲಿಕ್ ಮಾಡಿ ಓಕೆ ಮಾಡ್ತೇನೆ. ಓಕೆ ಮಾಡಿದ ತಕ್ಷಣ ನಮಗೆ ಲಾಗಿನ್ ಪೇಜ್ ಕಾಣಿಸುತ್ತೆ. ಈ ಲಾಗಿನ್ ಪೇಜಲ್ಲಿ ತಾವು ಇಲ್ಲಿ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು 2024-25 ಅಂತೇಳಿ. ಇಲ್ಲಿ ಮೆಂಬರ್ ಲಾಗಿನ್ ಇದೆ. ಮೆಂಬರ್ ಲಾಗಿನ್ನಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ತಾವು ನಮೂದಿಸಬೇಕಾಗತ್ತೆ. ನಮೂದಿಸಿದ ನಂತರ ತಾವೇನಾದರೂ ಇಲ್ಲಿ ಬೇರೆ ಪಾಸ್ವರ್ಡ್ ಕೊಟ್ಟರೆ ನೋಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಲಾಗಿನ್ ಆಗಲ್ಲ. ಕರೆಕ್ಟಾಗಿ ಲಾಗಿನ್ ಡೀಟೇಲನ್ನು ತಾವಿಲ್ಲಿ ನಮೂದಿಸಬೇಕಾಗತ್ತೆ. ಯೂಸರ್ ನೇಮನ್ನು ಕೊಟ್ಟು ಪಾಸ್ವರ್ಡನ್ನು ನಮೂದಿಸಿ. ಇಲ್ಲಿ 3 ಬಟನ್ ಇದೆ, ಲಾಗಿನ್ನು, ರೀಸೆಟ್ಟು, ಕ್ಲೋಸ್ ಅಂತೇಳಿ. ರೀಸೆಟ್ ಅಂತ ಕೊಟ್ಟರೆ ನಿಮಗೆ ರೀಸೆಟ್ ಆಗುತ್ತೆ. ಕ್ಲೋಸ್ ಅಂದರೆ ಅಪ್ಲಿಕೇಶನ್ನಿಂದ ಹೊರಗಡೆ ಬರುವಂಥದ್ದು. 3 ಬಟನ್ ಇಲ್ಲೇ ಇದೆ. ಈಗ ನಾನು ಪಾಸ್ವರ್ಡು ಮತ್ತು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ದೇನೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಡಾಟಾ ಎಂಟ್ರಿ ಫಾರಮ್ಮು ಓಪನ್ ಆಗುತ್ತೆ. ಅತ್ಯಂತ ಸರಳವಾಗಿದೆ ಇದು. ಎಲ್ಲ ಫುಲ್ಲಿ ಆಟೋಮೇಟೆಡ್ ಕ್ಯಾಲ್ಕುಲೇಷನ್ಸು, ಎಲ್ಲ ಡ್ರಾಪ್ ಡೌನ್ ಬಾಕ್ಸ್ ಇದೆ. ಅದಾದ ನಂತರ ಈಗ 2024-25ನೇ ಸಾಲಿಗೆ ತಾವಿಲ್ಲಿ ಕೆಳಭಾಗದಲ್ಲಿ ಇಲ್ಲಿ ಲೀಸ್ಟ್ ಬಾಕ್ಸಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಬ್ಬ ನೌಕರರ ಮಾಹಿತಿ ಇದೆ. ಈಗ 2023-24ನೇ ಸಾಲಿನಲ್ಲಿ ನಾವು ಈ ಅಪ್ಲಿಕೇಶನ್ನಲ್ಲಿ ಡಾಟಾ ಎಂಟ್ರಿ ಮಾಡಿದರೆ ಈಗ ಮುಂದಿನ ವರ್ಷಕ್ಕೆ ಒಂದು ಬಾರಿ ಡಾಟಾ ಎಂಟ್ರಿ ಮಾಡಿದ್ರೆ ಪದೇ ಪದೇ ಡಾಟಾ ಎಂಟ್ರಿ ಮಾಡುವ ಅವಶ್ಯಕತೆ ಇಲ್ಲ ಅಂತ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೆ. ಅದು ಯಾವ ರೀತಿ ಅಂತ ಈಗ ನೋಡೋಣ. ಈಗ ಇಲ್ಲಿ ಒಬ್ಬ ನೌಕರರ ಮಾಹಿತಿ ಇದೆ. ತಾವಿಲ್ಲಿ ಎಡಿಟ್ ಮಾಡ್ಬೋದು, ಸೆಲೆಕ್ಟ್ ಮಾಡಿ, ಅಥವಾ ಸರ್ಚ್ ಅಲ್ಲಾದರೂ ತೊಗೋಬೋದು, ಅಥವಾ ಸೆಲೆಕ್ಟ್ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಬ್ಬ ನೌಕರರ ಮಾಹಿತಿ ನಮಗೆ ಸ್ಕ್ರೀನ್ಗೆ ಆಟೋ ಫೆಚ್ ಆಗುತ್ತೆ. ಅದಾದ ನಂತರ ಇಲ್ಲಿ ಸೇವ್ ಆರು ರೀಸೆಟ್ ಮಾಡ್ಬೋದು. ಸೇವ್ ಮಾಡಿದ್ರೆ ಸೇವ್ ಆಗುತ್ತೆ, ಅಥವಾ ರೀಸೆಟ್ ಮಾಡಿದ್ರೆ ಸ್ಕ್ರೀನು ನಮಗೆ ಕ್ಲಿಯರ್ ಆಗುತ್ತೆ. ಇದು ಒಂದು ಆಪ್ಷನ್ ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಇದಾದ ನಂತರ ಈಗ ನೌಕರರ ಮಾಹಿತಿ 2023-24ನೇ ಸಾಲಿನಲ್ಲಿ ನಾವು ಎಂಟ್ರಿ ಮಾಡಿರುವಂಥ ನೌಕರರ ಮಾಹಿತಿ 24-25ನೇ ಸಾಲಿನ ಅಪ್ಲಿಕೇಶನ್ ಯಾವ ರೀತಿ ಡಾಟಾ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡಲಿದ್ದೇನೆ. ಈಗ ಇಲ್ಲಿ ಎಕ್ಸೆಲ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಬಲಭಾಗದಲ್ಲಿ ಎಕ್ಸೆಲ್ ಆನ್ ಅಂತಿದೆ. ಇಲ್ಲಿ ಎಕ್ಸೆಲ್ ಆನ್ ಮೇಲೆ ಕ್ಲಿಕ್ ಮಾಡಿದ್ರೆ ತಮಗೆ ಕನ್ಫರ್ಮೇಷನ್ ಮೆಸೇಜ್ ಕೇಳ್ತಾ ಇದೆ. ಎಸ್ ಅಂತ ಕೊಟ್ಟರೆ ನಮಗೆ ಹಿಂದಿನ ಮೆನುವಿಗೆ ಬರುತ್ತೆ. ಇಲ್ಲಿ 2 ಬಟನ್ ಇದೆ. ಇಂಪೋರ್ಟ್ ಡಾಟಾ ಅಂತಿದೆ. ಇಂಪೋರ್ಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ ತಮಗೆ ಕಾಣಿಸ್ತಾ ಇರ್ಬೋದು, ಇದು 23-24ನೇ ಸಾಲಿನ ಅಪ್ಲಿಕೇಶನ್. ನಾವು ಈ ವರ್ಷದಲ್ಲಿ ಡಾಟಾ ಎಂಟ್ರಿ ಮಾಡಿದ್ವಿ. ಅದಕ್ಕೆ ಯೂಸರ್ ನೇಮು ಪಾಸ್ವರ್ಡ್ ಇದೆ. ಯೂಸರ್ ನೇಮ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೀವು ಎಡಭಾಗದಲ್ಲಿ ಇದು 2023-24ನೇ ಸಾಲಿಂದು. ನಾನು ಆಗಲೇ ಮೊದಲೇ ತೋರಿಸಿದಂತೆ ಆ ಅಪ್ಲಿಕೇಶನ್ ಯಾವುದು 24-25ನೇ ಸಾಲದು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ತಾವು ಇಲ್ಲಿ ನೋಡ್ಬೋದು ಲೀಸ್ಟ್ ಬಾಕ್ಸಲ್ಲಿ ಕೆಳಭಾಗದಲ್ಲಿ ಎಲ್ಲ ನೌಕರರ ಮಾಹಿತಿ ಇಲ್ಲಿದೆ. ಈ ಮಾಹಿತಿ ಈಗ ನಮಗೆ 24-25ನೇ ಸಾಲಿನ ಅಪ್ಲಿಕೇಶನ್ಗೆ ಟ್ರಾನ್ಸ್ಫರ್ ಆಗಬೇಕು. ನಾವು ಓಪನ್ ಮಾಡಿರೋದೇ 24-25ನೇ ಸಾಲಿನ ಅಪ್ಲಿಕೇಶನ್ನು. ಇದು ಆಟೋಮೆಟಿಕಲ್ಲಿ ಸಿಸ್ಟಮಲ್ಲಿ ಎಲ್ಲಾದರೂ ಇರಲಿ ಫೈಲು ಆಟೋಮೆಟಿಕ್ಕಾಗಿ ಓಪನ್ ಮಾಡುತ್ತೆ. ಅದಾದ ನಂತರ ಇಲ್ಲಿ ಎಕ್ಸೆಲ್ ಆನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ.
ಕ್ಲಿಕ್ ಮಾಡಿದ ತಕ್ಷಣ ಡು ಯು ವಾಂಟ್ ಟು ಗೋ ಫಾರ್ ಎಕ್ಸೆಲ್ ಶೀಟ್ ಅಂತ ಕೇಳುತ್ತೆ. ಎಸ್ ಅಂದಿದ ತಕ್ಷಣ ತಮಗೆ ಇಲ್ಲಿ ವಾಪಸ್ ಬರುತ್ತೆ. ವಾಪಸ್ ಬಂದಿದ್ದ ತಕ್ಷಣವೇ ನಿಮಗೆ ಇಲ್ಲಿ ಸೇವ್ ಮೆಸೇಜ್ ಕೇಳ್ತಾ ಇದೆ, ಎಸ್ ಅಂತ ಕೊಡಿ. ಕೊಟ್ಟ ನಂತರ ಮತ್ತೊಂದು ಬಾರಿ ಕನ್ಫರ್ಮೇಷನ್ ಕೇಳ್ತಾ ಇದೆ, ಎಸ್ ಅಂತ ಕೊಡಿ. ಈಗ ನಮಗೆ ಡಾಟಾ ಟ್ರಾನ್ಸ್ಫರ್ ಆಗಿರುತ್ತೆ. ಈಗ ನೋಡೋಣ ಟ್ರಾನ್ಸ್ಫರ್ ಆಗಿದೆಯಾ ಇಲ್ವಾ ನೋಡೋಣ. ಇಲ್ಲಿ ಒಂದು ಸರಿ ಈಗ ಬೇರೆ ಅಪ್ಲಿಕೇಶನ್ ನಾವು ಅಪ್ಲಿಕೇಶನ್ಗೆ ಹೋಗ್ಬೇಕು ಅಂದರೆ ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಎಕ್ಸಿಟ್ ಆಗಿ ಮತ್ತೆ ಅಪ್ಲಿಕೇಶನನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಎನೇಬಲ್ ಮಾಡ್ಕೊಳ್ಳಿ. ಯೂಸರ್ ನೇಮು ಪಾಸ್ವರ್ಡನ್ನು ನಮೂದಿಸಿ. ನೋಡಿ, ನಾನು ಇಲ್ಲಿ ಎಡಭಾಗದಲ್ಲಿ ತೋರಿಸ್ತಾ ಇದ್ದೇನೆ, ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೇನೆ. ಇದು 2024-25ನೇ ಸಾಲಿನ ಅಪ್ಲಿಕೇಶನ್. ನಾವು ಡಾಟಾ ಮಾಡಿರೋದು 2023-24ರಲ್ಲಿ. ಈಗ ನಾವು ಡಾಟಾ ಆಗಲೇ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಇದೇ ಅಪ್ಲಿಕೇಶನ್ಗೆ. ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಅಪ್ಲಿಕೇಶನ್ ಓಪನ್ ಆಯಿತು. ನೋಡಿ, ಆಗಲೇ ಒಬ್ಬ ನೌಕರರ ಮಾಹಿತಿ ಇತ್ತು. ಈಗ ಎಲ್ಲ ನೌಕರರ ಮಾಹಿತಿ 2024-25ನೇ ಸಾಲಿನ ಅಪ್ಲಿಕೇಶನ್ಗೆ ಡಾಟಾ ಟ್ರಾನ್ಸ್ಫರ್ ಆಗಿದೆ. ಈಗ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಯಾವ ರೀತಿ ನೋಡೋದು? ಈಗ ಒಬ್ಬ ನೌಕರರ ಮಾಹಿತಿಯನ್ನು ತುಂಬಿದ ನಂತರ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಭಾಗದಲ್ಲಿ ತಾವು ವೀಕ್ಷಿಸ್ಬೋದು, ಟ್ಯಾಕ್ಸ್ ಜನರೇಟೆಡ್ ಎಂಪ್ಲಾಯ್ ಡೀಟೇಲ್ಸ್ ಟು ಪ್ರಿಂಟ್ ಆರ್ PDF ಅಂತ ಕೇಳ್ತಾ ಇದೆ. ಅವ್ರ KGID ನಂಬರು ಮತ್ತು ಅವ್ರ ನೇಮ್ ತೋರಿಸ್ತಾ ಇದೆ. ಅಂದರೆ ಈ ಪ್ರೀವಿಯಸ್ ಯಾವ ನೌಕರದ್ದು ಸೇವ್ ಮಾಡಿದ್ವು ಅದು ಆಟೋಮೆಟಿಕ್ ಜನರೇಟ್ ಆಗುತ್ತೆ, ಫುಲ್ಲಿ ಆಟೋಮೇಟೆಡ್ ಇದು. ಈಗ ನಾವು ಇಲ್ಲಿ ಬೇರೆ ನೌಕರರ ಮಾಹಿತಿಯನ್ನು ನಾವು ಹುಡುಕ್ತಾ ಇದ್ದೇವೆ. ಇಲ್ಲಿ ಚಂದ್ರಶೇಖರ್ ಅಂತೇಳಿ ಅವ್ರದ್ದು ಎಡಿಟ್ ಮಾಡೋಣ. ಎಡಿಟ್ ಮಾಡಿದ ನಂತರ ಅವರ ರೆಕಾರ್ಡನ್ನು ಟ್ಯಾಕ್ಸ್ ಕ್ಯಾಲ್ಕುಲೇಷನನ್ನು ನೋಡಬೇಕು ಅಂದರೆ ನಾವು ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸೇವ್ ದ ಎಂಪ್ಲಾಯ್ ಡೀಟೇಲ್ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಿದ ತಕ್ಷಣ ನಮಗೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ನೋಡಿ, ಕನ್ಫರ್ಮೇಷನ್ ಮೆಸೇಜ್ ಬಂತು. ಇದರಲ್ಲಿ ಏನು ತೋರಿಸ್ತಾ ಇದೆ? ಟ್ಯಾಕ್ಸ್ ಆಟೋಮೆಟಿಕ್ಲಿ ಜನರೇಟೆಡ್, ಕ್ಲಿಕ್ ಆನ್ ವೆರಿಫೈ ಟು ಸಿ ದ ಡೀಟೈಲ್ ಅನ್ನತ್ತೆ. ಓಕೆ ಮಾಡಿ. ಓಕೆ ಮಾಡಿದ ತಕ್ಷಣ ಸ್ಕ್ರೀನ್ ಕ್ಲಿಯರ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ಸೇವ್, ರೀಸೆಟ್, ರೈಟ್ ಸೈಡಲ್ಲಿ ವೆರಿಫೈ ಅಂತಿದೆ. ನಾವೀಗ ವೆರಿಫೈ ಮೇಲೆ, ಈಗ ಟ್ಯಾಕ್ಸ್ ಜನರೇಟ್ ಆಗಿದೆ ಅವ್ರದ್ದು, ರೆಕಾರ್ಡನ್ನು ಸೇವ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಜನರೇಟ್ ಆಗುತ್ತೆ. ವೆರಿಫೈ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪರದೆ ಓಪನ್ ಆಗುತ್ತೆ. ತಾವು ನೋಡ್ತಾ ಇರ್ಬೋದು. ಈಗ ಇಲ್ಲಿ ನಾವು ಚಂದ್ರಶೇಖರ್ ಅನ್ನೋರ್ದು ರೆಕಾರ್ಡನ್ನು ಎಡಿಟ್ ಮಾಡಿದ್ದೋ, ಸೇವ್ ಮಾಡೋದು. ಈಗ ನೋಡ್ರಿ, ಅವ್ರ ನೌಕರರ KGID ನಂಬರ್ ಮತ್ತು ಅವರ ಹೆಸರು ತೋರಿಸ್ತಾ ಇದೆ. ಅವರ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇದೆ. ಇಲ್ಲಿ ಆಟೋ ಜನರೇಟೆಡ್ ಎಂಪ್ಲಾಯ್ ಡೀಟೇಲ್ಸು, ಅವ್ರ ಡೇಟ್ ಆಫ್ ಬರ್ತು, ಡೇಟ್ ಆಫ್ ಜಾಯ್ನಿಂಗ್, ಎಷ್ಟು ತಿಂಗಳಿದೆ, ಪ್ರತಿಯೊಂದು ಮಾಹಿತಿ ಇಲ್ಲಿ. ಗ್ರಾಸ್ ಸ್ಯಾಲ್ರಿ ಎಷ್ಟು, ಟೋಟಲ್ ಡಿಡಕ್ಷನ್ಸ್ ಎಷ್ಟು, ATC ಎಷ್ಟು ಡಿಡಕ್ಟ್ ಆಗಿದೆ, ಎಕ್ಸೆಪ್ಟ್ ATC ಎಷ್ಟಾಗಿದೆ, ಫುಲ್ HRA ಎಕ್ಸಂಪ್ಷನ್ ಎಷ್ಟು, ಹೌಸಿಂಗ್ ಲೋನ್ ಎಷ್ಟು, HRA ಎಷ್ಟು ಡಿಡಕ್ಟ್ ಆಗುತ್ತೆ, ಟ್ಯಾಕ್ಸಬಲ್ ಅಮೌಂಟ್ ಎಷ್ಟು, ಓಲ್ಡ್ ರಿಜಿಮಲ್ಲಿ ಟ್ಯಾಕ್ಸ್ ಎಷ್ಟಿದೆ ಅವರಿಗೆ, ನ್ಯೂ ರಿಜಿಮಲ್ಲಿ ಎಷ್ಟು, ಎಂಪ್ಲಾಯ್ಗೆ ಯಾವ್ದು ಬೆನಿಫಿಟ್ ಆಗೋವಂಥದ್ದು, ಓಲ್ಡ್ ರಿಜಿಮ, ನ್ಯೂ ರಿಜಿಮ. ಒಂದು ಪಕ್ಷ ನಾವು ಆ ಡಿಫ್ರೆನ್ಸ್ ಆಪ್ಷನನ್ನು ತೊಗೊಂಡ್ರೆ ನಮ್ಗೆ ಎಷ್ಟು ಟ್ಯಾಕ್ಸ್ ಬೆನಿಫಿಟ್ ಆಗುತ್ತೆ, ನಾವೀಗ ಪ್ರೆಸೆಂಟ್ ಯಾವ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಎಷ್ಟು ಟ್ಯಾಕ್ಸ್ ಕಟ್ಟಿದ್ದೀವಿ, ಇನ್ನೂ ಎಷ್ಟು ಕಟ್ಟಬೇಕು, ಎಲ್ಲ ಡೀಟೇಲ್ಸು ಇಲ್ಲಿ ಈ ಸ್ಕ್ರೀನಲ್ಲಿ ತೋರಿಸ್ತಾ ಇದೆ. ಅದೇ ರೀತಿ ಅವ್ರಿಗೆ VRS ಪೆನ್ಷನ್ ಈ ಡೇಟ್ಗೆ ನೋಡಿರಿ 31/12 ಇವತ್ತು 30/12/2023ಕ್ಕೆ ಅವ್ರಿಗೆ ಒಟ್ಟು ಸರ್ವಿಸ್ ಎಷ್ಟು, ಅವ್ರ ಪೆನ್ಷನ್ಸ್ VRS ಸೂಪರ್ ಆ್ಯನೇಷನ್ ಪೆನ್ಷನ್ ಎಷ್ಟಾಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ತಾವಿಲ್ಲಿ ಈ ಸ್ಕ್ರೀನನ್ನು ನೋಡ್ಬೋದು. ಇದನ್ನು ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡಿ, ಯಾವುದೇ ಕಾರಣಕ್ಕೆ ಇದು ಕ್ಲೋಸ್ ಆಗಲ್ಲ. ನೀವೇನು ಮಾಡಬೇಕು, ಸಿಸ್ಟಮಲ್ಲಿ ಈ ಅಪ್ಲಿಕೇಶನ್ನಲ್ಲಿರುವಂಥ ಕಮಾಂಡ್ ಬಟನ್ಸನ್ನೇ ನೀಡಬೇಕು. ಇಲ್ಲಿ ಬ್ಲ್ಯಾಂಕ್ ಫಾರ್ಮೇಟ್ ಕೊಟ್ಟಿದ್ದೇನೆ. ಮಾಹಿತಿಯನ್ನು ಪಡ್ಕೋಬೇಕು ಅಂದರೆ ಬ್ಲ್ಯಾಂಕ್ ಫಾರ್ಮೇಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ಇದು ಆಟೋಮೆಟಿಕ್ಕಾಗಿ PDF ಡೌನ್ಲೋಡ್ ಆಗುತ್ತೆ. ಆಯಿತು. ಆದ ನಂತರ ಈಗ ರಿಟರ್ನ್ ಇದೆ, ನಾವು ವಾಪಸ್ ಹೋಗಬೇಕು. ರಿಟರ್ನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ರಿಟರ್ನ್ ಬರ್ತೇವೆ. ಇಲ್ಲಿ ಏನು ಹೇಳ್ತಾ ಇದೆ, ಆಫ್ಟರ್ ರಿಟರ್ನ್ ಟು ದ ಡಾಟಾ ಎಂಟ್ರಿ ಸ್ಕ್ರೀನ್ ಸರ್ಚ್ ಆ್ಯಂಡ್ ಸೆಲೆಕ್ಟ್ ಎಂಪ್ಲಾಯ್ ಡೀಟೇಲ್ಸ್ ಆ್ಯಂಡ್ ಕ್ಲಿಕ್ ಆನ್ ಎಡಿಟ್ ಫಾರ್ ನೆಕ್ಸ್ಟ್ ಪ್ರೋಸೆಸ್ ಅಂತ ಕೇಳ್ತಾ ಇದೆ. ಅಂದರೆ ನಾವು ವಾಪಸ್ ಬಂದ ನಂತರ ಅಲ್ಲಿ ನೌಕರರ ಮಾಹಿತಿಯನ್ನು ಹುಡುಕಿ ಎಡಿಟ್ ಮಾಡಿ ನಂತರ PDF ರಿಪೋರ್ಟ್ಸನ್ನು ತಗೊಳ್ಳಿ ಅಂತ ಅರ್ಥ. ಓಕೆ ಮಾಡಿದ ತಕ್ಷಣ ನಮಗೆ ಹಿಂದಿನ ಮೆನುವಿಗೆ ಬರುತ್ತೆ. ಇಲ್ಲಿ ಬಂದಾಗ ಈಗ ನೌಕರರ ಮಾಹಿತಿಯನ್ನು ಹುಡುಕ್ಬೇಕು ನಾವು. ಚಂದ್ರಶೇಖರ್ ಅವರು ಹುಡುಕಿ ಎಡಿಟ್ ಮಾಡ್ಕೋಬೇಕು.
ಇದಕ್ಕೆ ಮುಂಚೆ ನಾವೇನಾದರೂ ಅವ್ರನ್ನ ಎಡಿಟ್ ಮಾಡಲಿಲ್ಲ ಅಂದರೆ ನೀವು ಚೆಕ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ನೋ ರೆಕಾರ್ಡ್ಸ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಅಂತ ತೋರಿಸುತ್ತೆ. ಪ್ರಿಂಟ್ಔಟ್ ಮೇಲೆ ಕ್ಲಿಕ್ ಮಾಡಿ ನೋಡಿರಿ ನೋ ರೆಕಾರ್ಡ್ಸ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್, ಸರ್ಚ್ ಆ್ಯಂಡ್ ಸೆಲೆಕ್ಟ್ ರೆಕಾರ್ಡ್ಸ್ ಫ್ರಮ್ ದ ಲಿಸ್ಟ್ ಬಾಕ್ಸ್, ಕ್ಲಿಕ್ ಆನ್ ಎಡಿಟ್ ಆ್ಯಂಡ್ ಪ್ರೊಸೀಡ್ ಅಂತ ಓಕೆ ಮಾಡಿ. PDF ಮೇಲೆ ಕ್ಲಿಕ್ ಮಾಡಿ ಅದೇ ಮೆಸೇಜ್ ತೋರಿಸುತ್ತೆ. ಇದು ಹಂಗಾಗಿ ನಾವು ಫಸ್ಟು ಏನು ಮಾಡಬೇಕು, ನೌಕರರ ಮಾಹಿತಿಯನ್ನು ಆಟೋಮೆಟಿಕ್ ಫೆಚ್ ಮಾಡಬೇಕು ಸ್ಕ್ರೀನ್ಗೆ. ಫೆಚ್ ಆದ ನಂತರ ಈಗ ನೀವು ಚೆಕ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಚೆಕ್ ಲಿಸ್ಟ್ PDF ಡೌನ್ಲೋಡ್ ಆಗುತ್ತೆ. ಎಲ್ಲಿ ಡೌನ್ಲೋಡ್ ಆಗಿರುತ್ತೆ, ಈ ಅಪ್ಲಿಕೇಶನ್ನು ಡೆಸ್ಕ್ಟಾಪ್ ಮೇಲಿದೆ ನೋಡೋಣ, ಅಲ್ಲಿ ಸೇವ್ ಆಗಿರಬೇಕು ಓಕೆ ಮಾಡಿ. ಅದಾದ ನಂತರ ಪ್ರಿಂಟ್ ಕೊಟ್ಟರೆ ನಿಮ್ಗೆ ಡೈರೆಕ್ಟಾಗಿ ಡಿಫಾಲ್ಟ್ ಪ್ರಿಂಟರ್ಗೆ ಪ್ರಿಂಟ್ ಹೋಗುತ್ತೆ. ಈಗ PDF ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ, ನನ್ನ ಟ್ಯಾಕ್ಸ್ ನಮೂನೆಗಳು ಬೇಕು, 6 ಪೇಜ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋಣ. ಎಸ್ ಅಂದಿದ ತಕ್ಷಣ ತಮಗೇನಾಗುತ್ತೆ, ಆಟೋಮೆಟಿಕ್ಕಾಗಿ PDF ಸೇವ್ ಆಗುತ್ತೆ. ಸೇವ್ ಆದ ನಂತರ ಇದನ್ನು ವಾಟ್ಸಪ್ಪನ್ನು ಕ್ಲಿಕ್ ಮಾಡಿ ವಾಟ್ಸಪ್ಗೆ ಸೆಂಡ್ ಮಾಡ್ಬೋದು. ಈಗ ಇಲ್ಲಿ ನಾನು ಇನ್ನೊಂದು ಹೊಸ ಆಪ್ಷನನ್ನು, ಈಗ ರೆಕಾರ್ಡ್ಸ್ ಇಲ್ಲಿ 896 ರೆಕಾರ್ಡ್ಸ್ ಇದೆ. ಈ ರೆಕಾರ್ಡ್ಸ್ ನನಗೆ ಕೆಲವು ಐಟಮ್ಸ್ ಮಾತ್ರ ನನಗೆ ಪ್ರಿಂಟ್ ಬೇಕು. ಹಾಗಾಗಿ ಇಲ್ಲಿ ಎಂಪ್ಲಾಯೀಸ್ ಲಿಸ್ಟು ಯಾರ್ಯಾರು ಎಂಪ್ಲಾಯಿ ರೆಕಾರ್ಡ್ಸ್ ಇದರಲ್ಲಿ ಇದೆ ಅನ್ನೋದನ್ನು ನೋಡೋಣ. ಇದಕ್ಕೇನು ಈ ಸ್ಕ್ರೀನ್ ಮೇಲೆ ಇದು ಕ್ಲಿಯರ್ ಮಾಡಬೇಕು ಅಂದರೆ, ಇನ್ನೊಬ್ಬ ನೌಕರರ PDF ಜನ್ರೇಟ್ ಮಾಡ್ಕೋಬೇಕು ಅಂದರೆ ಇನ್ನೊಬ್ಬ ನೌಕರರ ಮಾಹಿತಿಯನ್ನು ಇಲ್ಲಿ ತಾವು ಸೆಲೆಕ್ಟ್ ಮಾಡಿ ಎಡಿಟ್ ಮಾಡಿದ್ರೆ ಇನ್ನೊಬ್ಬ ನೌಕರರ ಮಾಹಿತಿ ಎಡಿಟ್ ಆಗುತ್ತೆ. ಈಗ ಸೇವ್ ಮಾಡಿದ್ರೆ ಆ ನೌಕರರ ಮಾಹಿತಿ ಜನ್ರೇಟ್ ಆಗುತ್ತೆ. ವೆಯ್ಟ್ ಮಾಡಬೇಕು ನೋಡಿರಿ, ಜನ್ರೇಟ್ ಆಗಿರುತ್ತೆ ಆಟೋಮೆಟಿಕ್. ಈಗ ವೆರಿಫೈ ಮೇಲೆ ಕ್ಲಿಕ್ ಮಾಡೋಣ, ನೋಡ್ಬೋದು ಇಲ್ಲಿ ತಾವು. ಈಗ ಯಾರು ಡೇಟಾ ಸೇವ್ ಮಾಡಿದ್ವಿ ಅವ್ರದ್ದು ಆಟೋಮೆಟಿಕ್ ಟ್ಯಾಕ್ಸ್ ಫಾರಮ್ಸು ಜನ್ರೇಟ್ ಆಗಿದೆ. ಅವ್ರ KGID ನಂಬರ್, ಅವ್ರ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇದೆ. ರಿಟರ್ನ್ ಮೇಲೆ ಕ್ಲಿಕ್ ಮಾಡಿ. ಈಗ ಮತ್ತೆ ಅವ್ರದ್ದು ಈ ನೌಕರರ ಮಾಹಿತಿ ಬೇಕು ಅಂದರೆ ನಾವೇನು ಮಾಡಬೇಕು, ಎಡಿಟ್ ಮಾಡಿಕೊಂಡು ರೆಕಾರ್ಡ್ಸನ್ನು PDF ತೊಗೋಬೇಕಾಗ್ತದೆ ಅಥವಾ ಪ್ರಿಂಟ್ ತೊಗೋಬೇಕಾಗ್ತದೆ. ಈಗ ಇನ್ನೊಂದು ಆಪ್ಷನ್ ಏನಿಲ್ಲಿ, ಯಾವ ನೌಕರರ ಮಾಹಿತಿ ಇಲ್ಲಿ ಈ ಅಪ್ಲಿಕೇಶನ್ನಲ್ಲಿದೆ ಅವ್ರದ್ದೊಂದು ನಮಗೆ ಚೆಕ್ ಲಿಸ್ಟ್ ಬೇಕು, ಎಷ್ಟು ಜನ ಇದ್ದಾರೆ ಅಂತೇಳಿ. ಇಲ್ಲಿ ಎಂಪ್ಲಾಯ್ ಲಿಸ್ಟ್ ಅಂತ ಕೊಟ್ಟಿದ್ದೇನೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಆಟೋಮೆಟಿಕಲಿ PDF ಏನಾಗುತ್ತೆ, ಡೌನ್ಲೋಡ್ ಆಗುತ್ತೆ. ನೋಡಿ ಆಯಿತು, ಓಕೆ ಮಾಡಿ. ಈಗ ನಾವೇನು ಮಾಡೋಣ, ಅಪ್ಲಿಕೇಶನ್ನಿಂದ ಹೊರಭಾಗಕ್ಕೆ ಬರೋಣ. ಇದು ಬದಲಾವಣೆ ಆಗಿರುವಂಥ ಆಪ್ಷನ್ಸು. ಈಗ ಹೊರಗಡೆ ಬರ್ತಾ ಇದ್ದೇನೆ, ಅಪ್ಲಿಕೇಶನ್ನಿಂದ ಎಕ್ಸಿಟ್ ಆಗ್ತೇನೆ. ನೋಡಿ ಇಲ್ಲಿ ಆಗಲೇ ತಾವು ಸ್ಕ್ರೀನಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೋಡಿರಿ, ಇದು ಬ್ಲ್ಯಾಂಕ್ ಫಾರ್ಮೇಟ್ ಡೌನ್ಲೋಡ್ ಮಾಡಿದ್ದು ನಾವು. ಈಗ ಯಾವುದಾದ್ರೂ ನೌಕರರಿಂದ ಮಾಹಿತಿಯನ್ನು ನಾವು ಪಡಿಬೇಕು ಅಂದರೆ ಈ ಮಾಹಿತಿಯಲ್ಲಿ ಅವ್ರ ಹತ್ರ ಮಾಹಿತಿಯನ್ನು ಪಡಿಬೋದು. ಅದಾದ ನಂತರ ಇನ್ನೊಂದೇನು ತೊಗೊಂಡ್ವಿ, ಚೆಕ್ ಲಿಸ್ಟನ್ನು ತೊಗೊಂಡಿದ್ದೇವೆ. ನೋಡಿರಿ ಆಟೋಮೆಟಿಕ್ ಡಾಟಾ ಎಂಟ್ರಿ ಚಂದ್ರಶೇಖರ್ ಅಂತೇಳಿ ನೋಡಿ, ಅವ್ರ ಹೆಸರು ಸಮೇತ ತಾವಿಲ್ಲಿ ಮೇಲ್ಗಡೆ ನೋಡ್ಬೋದು. ಚೆಕ್ ಲಿಸ್ಟು, ಅವ್ರ KGID ನಂಬರ್, ನಾವೇನು ಸ್ಕ್ರೀನಲ್ಲಿ ಡಾಟಾ ಎಂಟ್ರಿ ಮಾಡಿದ್ದೀವಿ ಅದಿಲ್ಲಿ ಕಾಣಿಸ್ತದೆ ನಮಗೆ. ಬ್ಲ್ಯಾಂಕ್ ಫಾರ್ಮೇಟು ಬರುತ್ತೆ, ನಾವೇನು ಡಾಟಾ ಎಂಟ್ರಿ ಮಾಡಿದ್ದೀವಿ ಅನ್ನೋ ರಿಪೋರ್ಟು ಸಹಿತ ತೆಗಿಬೋದು. ಅದಾದ ನಂತರ ಏನಾಗಿದೆ, ಟ್ಯಾಕ್ಸ್ ಫಾರಮ್ಸು ನೋಡಿರಿ, ಅವ್ರು ಆಟೋಮೆಟಿಕಲಿ ಅವ್ರ ಡಾಕ್ಯುಮೆಂಟ್ ಸೇವ್ ಆಗಿದೆ. ನಮ್ಮ ಅಪ್ಲಿಕೇಶನ್ ಎಲ್ಲಿರುತ್ತೆ ಅಲ್ಲೇ ಸೇವ್ ಆಗಿರುತ್ತೆ. ತಾವಿಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು. ಅವ್ರ ಟ್ಯಾಕ್ಸ್ ಫಾರಮ್ ಎಲ್ಲ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಇದೆಷ್ಟು ಪೇಜ್ ಇರುತ್ತೆ, 6 ಪೇಜಸ್ ಇರುತ್ತೆ. ಅದಾದಮೇಲೆ ನಾವು ಎಂಪ್ಲಾಯೀಸ್ ಲಿಸ್ಟ್ ಹೇಳಿದ್ನಲ್ಲ ನೋಡಿ, ಎಂಪ್ಲಾಯ್ ಲಿಸ್ಟು ಏನೇನು, ಅವ್ರ KGID ನಂಬರು, ಸೀರಿಯಲ್ ನಂಬರ್, ಅವ್ರ ಹೆಸರು, ಅವ್ರ ವರ್ಕಿಂಗ್ ಪ್ಲೇಸು, ಅವ್ರ ಫೋನ್ ನಂಬರ್. ಈ ಅಪ್ಲಿಕೇಶನ್ನಲ್ಲಿ ಎಷ್ಟು ಜನ ನೌಕರರು ಇದ್ದಾರೆ ಅನ್ನೋದನ್ನು ಆಟೋಮೆಟಿಕ್ಕಾಗಿ PDF ಆಗುತ್ತೆ. ನಮ್ಗೆ ಎಷ್ಟು ಅಂಶಗಳು ಬೇಕೋ ಅಷ್ಟು ಬರೋ ರೀತಿ ಇದರಲ್ಲಿ ಆಪ್ಷನ್ಸನ್ನು ತೊಗೋಬೋದು. ಇದು ಈ ಅಪ್ಲಿಕೇಶನ್ನ ವಿಶೇಷತೆ ಆಗಿರುತ್ತೆ. ಈ ಅಪ್ಲಿಕೇಶನನ್ನು ಈ ಬಾರಿ ಬಳಸಿ ಡಾಟಾ ಎಂಟ್ರಿ ಮಾಡಿದ್ರೆ ತಾವು ಮುಂದಿನ ವರ್ಷಕ್ಕೆ ಡಾಟಾ ಎಂಟ್ರಿ ಮಾಡುವ ಅವಶ್ಯಕತೆ ಇಲ್ಲ. ಇದೇ ಡಾಟಾ ಮುಂದಿನ ಅಪ್ಲಿಕೇಶನ್ಗೆ ಬಳಸ್ಬೋದು, ಅದರ ಮುಂದಿನ ವರ್ಷಕ್ಕೆ ಅಪ್ಲಿಕೇಶನನ್ನು ಬಳಸ್ಬೋದು. ಬೇಡ ಅನ್ನೋ ನೌಕರರನ್ನು ಡಿಲೀಟ್ ಮಾಡ್ಬೋದು. ಇದು ಈ ಅಪ್ಲಿಕೇಶನ್ನ ವಿಶೇಷತೆ ಆಗಿರುತ್ತೆ. ಫುಲ್ಲಿ ಆಟೋಮೇಟೆಡ್ ಅಪ್ಲಿಕೇಶನ್ ಇದು, ಟ್ಯಾಕ್ಸ್ ಅಪ್ಲಿಕೇಶನ್ನು. ಹಂಗಾಗಿ ಅವಶ್ಯಕತೆ ಇರುವಂಥವ್ರು ದಯಮಾಡಿ, ಅತ್ಯಂತ ಸರಳ, ನಿಖರ ಮತ್ತು ಸುಲಭವಾಗಿದೆ. ಸ್ವಲ್ಪ ಕಂಪ್ಯೂಟರ್ ಜ್ಞಾನ ಇರಬೇಕು. ಅಷ್ಟಿದ್ದರೆ ಈ ಅಪ್ಲಿಕೇಶನ್ನಲ್ಲಿ 100 ಜನರ ಟ್ಯಾಕ್ಸ್ ಫಾರಮನ್ನು ಕೇವಲ ಕೆಲವೇ ನಿಮಿಷಗಳಲ್ಲಿ ರೆಡಿ ಮಾಡಿ ಕೊಡ್ಬೋದಾಗಿರುತ್ತೆ. ತುಂಬ ಉಪಯುಕ್ತವಾದಂಥ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಆಗಿರುತ್ತೆ. ಹಾಗಾಗಿ ಇದರ ಅವಶ್ಯಕತೆ ಇರೋರು ಈಗಾಗಲೇ ಸಾಕಷ್ಟು ಜನ ಪಡೆದಿದ್ದೀರಿ. ತಮ್ಮ ಸ್ನೇಹಿತರಿಗೂ ತಿಳಿಸಿ. ನಮ್ಮ ಟ್ಯಾಕ್ಸ್ ಕ್ಯಾಲ್ಕುಲೇಟರನ್ನು ಬಳಸಿರುವಂಥ, ಪರ್ಚೇಸ್ ಮಾಡಿರುವಂಥವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವಶ್ಯಕತೆ ಇರುವಂಥವ್ರು ದಯಮಾಡಿ ಈ ಅಪ್ಲಿಕೇಶನನ್ನು ಪಡಿಬೋದಾಗಿರುತ್ತೆ. ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.